ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗೈಸ್, ಇವತ್ತು ನಾನು ನಿಮಗೆಲ್ಲರಿಗೂ ಏನೋ ಇಂಪಾರ್ಟೆಂಟ್ ಶೇರ್ ಮಾಡಬೇಕು. ಅದೇನು ಅಂದರೆ, ಇವತ್ತು ನಾನು ಬಂದಿದ್ದೀನಿ MEI ಗ್ರೌಂಡ್, ಹೆಸರುಘಟ್ಟ ಮೇನ್ ರೋಡಲ್ಲಿರೋದು. ಯಾಕೆ ಅಂದರೆ, ನಮ್ಮ ಅಪ್ಪನ ಕಂಪ್ನಿ ಇದೆಯಲ್ಲ. ಸೊ ಗೈಸ್, ಆ ಕಂಪ್ನೀಲಿ ಪ್ರತಿ ವರ್ಷ ಒಂದು ಎಂಪ್ಲಾಯೀಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಆ್ಯಕ್ಟಿವಿಟಿಗೋಸ್ಕರ ಒಂದು ಸ್ಪೋರ್ಟ್ಸ್ ಇವೆಂಟ್ನ ಇಕ್ತಾರೆ. ಅಂದರೆ ಒಂದು ವರ್ಷ ಸ್ವಿಮ್ಮಿಂಗ್ ಇರ್ಬೋದು, ಒಂದು ವರ್ಷ ಬ್ಯಾಡ್ಮಿಂಟನ್ ಇರ್ಬೋದು. ಹಂಗೆ ಲಾಸ್ಟ್ ಇಯರ್ ಬ್ಯಾಡ್ಮಿಂಟನ್ ಆಗಿತ್ತು. ಈ ವರ್ಷ ನಾವಿಲ್ಲಿ MEI ಗ್ರೌಂಡ್ನ ಬುಕ್ ಮಾಡ್ಕೊಂಡು, ಅಂದರೆ ನಮಗೋಸ್ಕರ ಫುಲ್, ಅಂದರೆ ಒಂದು 7 ಡೇಸಿಗೆ ಫುಲ್ ನಮ್ಮದೇ, ಅಂದರೆ ನಮ್ಮ ಟೂರ್ನಮೆಂಟ್ ಮಾತ್ರ ನಡೆಯೋಂಗೆ ಫುಲ್ ನಮ್ಮ, ಅಂದರೆ ಪ್ರೈವೇಟಿಗೆ ಬುಕ್ ಮಾಡ್ಕೊಂಡು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೀವಿ. ಸೊ ಗಾಯ್ಸ್, ಇಲ್ಲಿ ನಾವು ಇಲ್ಲಿ ನೀವು ನೋಡ್ತಿರ್ಬೋದು, ಬೆಳಗ್ಗೆ 7 ಗಂಟೆ ತಿಂಡಿ ಎಲ್ಲ ಆಯಿತು. ನಮ್ಮ ಅಪ್ಪನ ಕೊಲೀಗ್ಸ್ ಎಲ್ಲ ನನಗೆ ಎಲ್ಲ ಮಾಡ್ತಿದ್ರು. ಸೊ ಗಾಯ್ಸ್, ಬನ್ನಿ ಈಗ ಮುಂದೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ದೊಡ್ಡ ಗ್ರೌಂಡ್ ಇದೆ. ತುಂಬ ಚೆನ್ನಾಗಿದೆ ಪಿಚ್ಚು, ಮತ್ತು ಗ್ರೌಂಡು ಒಂದು ಸ್ವಲ್ಪ ಚೆನ್ನಾಗಿದೆ. ಆದರೆ ಸೀಟಿಂಗ್, ಅಂದರೆ ಯಾರ್ಯಾರು ನೋಡ್ತಾರಲ್ಲ ಕ್ರಿಕೆಟ್ ಮ್ಯಾಚು, ಅವರಿಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಪಿಚ್ಚು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಬಂದಾಗ ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೆ ನಮ್ಮ ಮನೆ ಇಲ್ಲಿಂದ ಹತ್ರನೇ, ಒಂದು ಸ್ವಲ್ಪ ಹತ್ರನೇ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು, ಸ್ಟೇಜ್ ಎಲ್ಲ ಆಗ್ತಿದೆ. ಅಂದರೆ ಕಾಮೆಂಟೇಟರ್ಸ್ ಎಲ್ಲ ಬರ್ತಾರೆ, ಮತ್ತು ಅಂಪೈರ್ಸು ಎಲ್ಲ ಬರಬೇಕು. ಯಾಕಂದರೆ ಫುಲ್ ಫೇರಾಗಿ ಇರಬೇಕಲ್ಲ ಗೇಮ್ ಪ್ಲೇ, ಅದಕ್ಕೆ. ಸೊ ಗೈಸ್, ಬನ್ನಿ ಈಗ ನಾವು ಏನೇನು ನಡೀತದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಇಲ್ಲೆಲ್ಲ ನೋಡ್ತಿರ್ಬೋದು, ಟೋಟಲಾಗಿ 23 ಟೀಮ್ಸ್ ಇದೆ. ಅಂದರೆ ಫುಲ್ ಕ್ರಿಕೆಟ್ ಟೀಮ್ಸ್, 23 ಕ್ರಿಕೆಟ್ ಟೀಮ್ಸ್. ಮತ್ತು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇಬ್ಬರು ಅಂಪೈರ್ಸ್ಗಳು ಬುಕ್ ಮಾಡಿದ್ದೀವಿ. ಅವರು ಏನದು ಬಂದ್ಬಿಟ್ಟು ಅಂಪೈರಿಂಗ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ನಡೀತಿದೆ ರೂಲ್ಸ್ ಪ್ರಕಾರ ಅಂತ ನೋಡ್ಕೊತಾರೆ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಚೇರ್ಸ್ ಎಲ್ಲ ಇದೆ. ಮತ್ತು ಗಾಯ್ಸ್, ಅಲ್ಲೆಲ್ಲ ಟೀಮ್ಸ್, ಫಸ್ಟ್ ಟೀಮ್ ಎಲ್ಲ ರೆಡಿ ಆಗ್ತಿದೆ, ಟಾಸ್ ಎಲ್ಲ ಆಗ್ತಿದ್ದಾರೆ. ಸೊ ಗಾಯ್ಸ್, ಬನ್ನಿ ಗಾಯ್ಸ್, ಇವಾಗ ಅದೇನೋ ಓಪನಿಂಗ್ ಸೆರೆಮನಿ ಥರ ಮಾಡ್ತಾರೆ ಏನೋ, ಬನ್ನಿ ನೋಡ್ಕೊಂಬರೋಣ ಅದನ್ನ. ಸೊ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅದೇನೋ ಅದು ದೀಪ ಅರೇಂಜ್ಮೆಂಟ್ ಇದೆ. ಮತ್ತು ಗಾಯ್ಸ್, ಇಲ್ಲಿ ಇದು ನೀವು ನೋಡ್ತಿರ್ಬೋದು, ಇದು ನಮ್ಮ ಕಂಪ್ನಿ, ಈಗ ಇಂಟಿಗ್ರಾ ಮೈಕ್ರೋ ಸಿಸ್ಟಮ್ ಅಂತ. ಇದು ಇಂಟಿಗ್ರಾ ಪ್ರೀಮಿಯರ್ ಲೀಗ್ ಅಂತ, ಒಂದು ಕಂಪ್ನಿ ಮೆನಿ ಟೀಮ್ಸ್ ಒನ್ ಚಾಂಪಿಯನ್ ಅಂತ. ಇದೊಂದು ಟ್ಯಾಂಪ್ಲೆಟ್ ಇದೆ, ಒಂದು 3-4 ಅಲ್ಲೆಲ್ಲ ಇಕ್ಕಿದ್ದಾರೆ. ಸೊ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು, ನಮ್ಮ ಅಪ್ಪ ಅಲ್ಲೆಲ್ಲ ದೀಪ ಹಚ್ತಿದ್ದಾರೆ. ಸೊ ಗಾಯ್ಸ್, ಬನ್ನಿ ಗಾಯ್ಸ್, ಇವಾಗ ಇವರೆಲ್ಲ ಹಚ್ಚಾದ್ಮೇಲೆ ನಾನು ನಿಮಗೆ ಕ್ರಿಕೆಟ್ ಇದನ್ನೆಲ್ಲ ಹೇಳ್ತೀನಿ. ಮತ್ತು ಗಾಯ್ಸ್, ಇಲ್ಲಿ ನಾನು ಲಾಸ್ಟಲ್ಲಿ ನಿಮಗೇನೋ ಸರ್ಪ್ರೈಸ್ ಕೊಡಬೇಕು. ಯಾಕಂದರೆ ಇದು ನನ್ನ 100K ಸಬ್ಸ್ಕ್ರೈಬರ್ಸ್ಗೆ ಮೋಸ್ಟ್ಲಿ ಇದು ರಿವೀಲ್ ಆಗುತ್ತೆ. ಇದು ತುಂಬ ಎಕ್ಸ್ಪೆನ್ಸಿವ್ ಸರ್ಪ್ರೈಸ್. ಮತ್ತು ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಅರೌಂಡ್ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಅಲ್ಲಿ ಹೋಗಕ್ಕೆ ನನಗೇನು ಇಷ್ಟ ಇಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ. ಸೊ ಗಾಯ್ಸ್, ಬನ್ನಿ ಮೇಲ್ಗಡೆ ಹೋಗಿ, ಸ್ಟೇಜ್ ಮೇಲೆ ಹೋಗಿ ಆರಾಮಾಗಿ ಕೂತ್ಕೊಂಡು ಮ್ಯಾಚ್ನ ನೋಡೋಣ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರೋಂಗೆ, ಇಲ್ಲಿ ಫಸ್ಟ್ ಮ್ಯಾಚ್ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ. ಔಟ್ ಅಂತಲೂ ಕೊಟ್ಟಿದ್ದಾರೆ ಅಂಪೈರು. ಮತ್ತು ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಈಗ ಗಾಯ್ಸ್, ಇಲ್ಲಿ ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ನಮ್ಮ ಅಪ್ಪನ ಮ್ಯಾಚು 3rd ಮ್ಯಾಚ್ ಆಗಿರುತ್ತೆ. ಸೊ ಗಾಯ್ಸ್, ಅಲ್ಲೆಲ್ಲ ನೋಡ್ತಿರ್ಬೋದು, ಅಲ್ಲೂ ಒಂದಷ್ಟು ಜನ ಕೂತ್ಕೊಂಡು ನೋಡ್ತಾರೆ. ಅವಾಗ ಗಾಯ್ಸ್, ಅಲ್ಲಿ ಯಾರೋ ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಿದ್ರು. ಸೊ ಗಾಯ್ಸ್, ಬನ್ನಿ ಗಾಯ್ಸ್, ಇವಾಗ ಈ ಕಡೆ ಒಂದು ಸ್ವಲ್ಪ ಈ ಆ್ಯಂಗಲ್ಸಿಂದ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿದೆ. ಆಮೇಲೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ. ಅದೇ ಗಾಯ್ಸ್, ಇದೆಲ್ಲ ನಡೀತಿದ್ದು 22nd 23rd. ಮತ್ತು ಎವ್ರಿ ಸಂಡೇ ಸ್ಯಾಟರ್ಡೇ ಟೂರ್ನಮೆಂಟ್ ಮುಗಿಯೋ ತನಕ ಆಡ್ತಾನೆ ಇರ್ತೀವಿ. ಮತ್ತು ಗಾಯ್ಸ್, ಇಲ್ಲಿ ನಮ್ಮ ಅಪ್ಪಂದು ಬಾಲಿಂಗ್ ಟೈಮ್ ಬಂತು. ಇಲ್ಲಿ ನೀವು ನೋಡಿ ಗಾಯ್ಸ್, ಇಲ್ಲಿ ಹಿಂಗೆ ಬಾಲಿಂಗ್ ಮಾಡ್ತಾರೆ ನಮ್ಮಪ್ಪ ಅಂತ. ಸೊ ಗಾಯ್ಸ್, ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನೀಗ ಮನೆಗೆ ಬಂದೆ, ಜಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ಸ್ ಮುಗಿಸ್ಕೊಂಡು. ಸೊ ಗಾಯ್ಸ್, ಇವಾಗ ನಾನು ನಿಮಗೆ ಏನೋ ಇಂಪಾರ್ಟೆಂಟ್ ಹೇಳ್ಬೇಕಂತ ಇದ್ನಲ್ಲ. ಸೊ ಗಾಯ್ಸ್, ಅದೇನು ಅಂದರೆ, ಇವತ್ತು ಅಂದರೆ ನಾನು ರೋಬ್ಲಾಕ್ಸ್ ಅಂತ ನಿಮಗೆ ಗೇಮ್ ಗೊತ್ತೇ ಇರ್ಬೋದು. ಸೊ ಗಾಯ್ಸ್, ಆ ರೋಬ್ಲಾಕ್ಸ್ ಗೇಮಲ್ಲಿ ನಾವು ಒಂದು ಗೇಮ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಆ ಗೇಮ್ ಅಂದರೆ ನಮ್ಮ ಒಬ್ಬ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಒಂದು ಗೇಮ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮಗೆ ಗೊತ್ತೇ ಇರುತ್ತೆ, ಒಂದು ಮಿನಿಮಮ್ 15K ಅದಕ್ಕೆ, ಮತ್ತು ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಗಾಯ್ಸ್, ನಾನು ನಿಮಗೆ ಎಷ್ಟು ಹೇಳಬೇಕು ಅಂದರೆ, ನಾನು ನಿಮಗೆ ಈಗ ನನ್ನ ಗೇಮ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಫುಲ್ ಏನು ಎಕ್ಸ್ಪ್ಲೇನ್ ಮಾಡೋಲ್ಲ ನಿಮಗೆ, ಯಾಕಂದರೆ
ನಾನು ಅದನ್ನು 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೂ ಗೈಸ್ ಅದರಲ್ಲಿ ನಾನು ನಿಮಗೆ ಬೇಸಿಕ್ ಅಂದರೆ ಸ್ಪೆಷಲ್ ಟೀಮ್ ಏನಿರುತ್ತೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ನನ್ನ ಜಿಮೇಲ್ ಐ ಡಿಯಲ್ಲಿ ಡೋರೆಮೋನ್ ಇರುತ್ತೆ. ಡೋರೆಮೋನ್ ಥೀಮ್ದು ಏನಾದರೂ ಇರುತ್ತೆ ಹೆಸರು ಏನಾದರೂ. ನಾನು ಫ್ರೀ ಫೈರ್ ಅಕೌಂಟಲ್ಲೂ ಡೋರೆಮೋನ್ದು ಏನಾದರೂ ಒಂದು ಹೆಸರು ಅಂದ್ರೆ ಇದ್ದೇ ಇರುತ್ತೆ. ಮತ್ತು ನನ್ನದು ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಡೋರೆಮೋನ್ ರಿಲೇಟೆಡ್ ಏನಾದರೂ ಒಂದು ಥೀಮ್ ಇದ್ದೇ ಇರುತ್ತೆ. ಅದಕ್ಕೆ ಗೈಸ್ ಇವಾಗೂ ನಾವು ಅಷ್ಟೇ ಗೇಮಲ್ಲಿ ಅಫ್ಕೋರ್ಸ್ ಎಷ್ಟೊಂದು ಡೋರೆಮೋನ್ ಥೀಮ್ಸ್ ಇರುತ್ತೆ. ಅಂದರೆ ನಾನು ಈಗ ಕ್ರಿಯೇಟ್ ಮಾಡ್ತಿರೋ ಗೇಮಲ್ಲಿ. ಸೊ ಗೈಸ್ ಬನ್ನಿ ಗೈಸ್, ಈ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಮತ್ತು ಗೈಸ್ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಆ ಗೇಮ್ ರಿವೀಲ್ ಮಾಡ್ತೀನಿ. ಅಲ್ಲಿ ತನಕ ಇನ್ನೂ ಕೋಡಿಂಗ್ ನಡೀತಿದೆ. ಇನ್ನೂ ರೋಬ್ಲಾಕ್ಸ್ ಸ್ಟುಡಿಯೋದಲ್ಲಿ ಇನ್ನೂ ಆ ಗೇಮ್ನ ನೀವು ಹೋಗಿ ನೋಡ್ಬೋದು ಅದ್ರ ಹೆಸರು. ಆದರೂ ಗೈಸ್ ಬನ್ನಿ ಗೈಸ್, ಆ ಕ್ಯೂರಿಯಾಸಿಟಿ, ಆ ಫೈರ್ನ ಹಂಗೆ ಮೇಂಟೈನ್ ಮಾಡೋಣ. 1000 ಆದಮೇಲೆ ನಾನು ನಿಮಗೆ ಆ ಗೇಮ್ನ ರಿವೀಲ್ ಮಾಡ್ತೀನಿ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಗೈಸ್ ಅಕಸ್ಮಾತ್ ಏನಾದರೂ ನಿಮಗೆ ನಮ್ಮ ಕಂಪ್ನಿ ಟೂರ್ನಮೆಂಟಿನ ಫೈನಲ್ಸ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಫೈನಲ್ಸ್ ತರ್ತೀನಿ. ಸೊ ಗೈಸ್ ಗುಡ್ ಬೈ.